ಪೆಟ್ರೋಲ್ ಗೈಸ್. ಹಾಯ್ ಸಮೀರ್, ನಾನು ಬಿಗ್ ಫ್ಯಾನ್ ಗೊತ್ತಾ ಗೈಸ್. ಲ್ಯಾಂಬೋರ್ಗಿನಿ ನೋಡಿ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸ್ ಯೂಟ್ಯೂಬ್ ಚಾನಲ್. ಸೊ ಒಂದು ಟ್ರೀಟ್ಮೆಂಟ್ ಆಗಿರೋದ್ರಿಂದ ಅವ್ನಿಗೆ ತುಂಬ ಪೇಯ್ನ್ ಇದೆ. ಸೊ ಹಾಗಾಗಿ ಜಾಸ್ತಿ ಮಾತಾಡೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ನಾನೇ ಮಾತಾಡ್ತಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ದು ಸ್ಯಾಮು ರೆಡಿಯಾಗಿ, ನಾನು ರೆಡಿಯಾಗಿ, ಸ್ವಲ್ಪ ವರ್ಕ್ ಇದೆ. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ಸೊ ಸ್ಯಾಮ್ದು ನಿನ್ನೆ ಟೀತ್ ಆಪ್ರೇಷನ್ ಆಯಿತು. ಸೊ ಒಂದು ಸ್ಟಿಚಸ್ ಹಾಕಿದ್ದಾರೆ. ಆ್ಯಕ್ಚುಲಿ ನಾವು ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ ಗೈಸ್. ಸೊ ಹೋಗೋಣ ಮಲ್ಲೇಶ್ವರಂಗೆ. ಆ್ಯಂಡ್ ನೋಡಿ ಆಲ್ರೆಡಿ ಟ್ರಾಫಿಕ್ ಸ್ಟಾರ್ಟ್ ಆಗಿದೆ. ಅಷ್ಟೇ ಗೈಸ್, ಅಷ್ಟೇ ಗೈಸ್. ನಾವು ಇವಾಗ ಪೆಟ್ರೋಲ್ ಬಂಕಿಗೆ ಬಂದಿದ್ದೀವಿ ಪೆಟ್ರೋಲ್ ಹಾಕ್ಸೋದಕ್ಕೆ. ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ಗೈಸ್. ಸೊ ನೋಡಿ ಇಲ್ಲೂ ರಶ್ ಇದೆ. ಅಂದರೆ ಅವರು ಬೇಗ ಹೋಗ್ತಾ ಇಲ್ಲ. ನಮ್ಮ ಆಂಟಿಯವ್ರಿಗೂ ಬೆಳಗ್ಗೆನೆ ಬೈತವ್ರೆ, ಯಾವ ಮಗಳಲ್ಲಿ ಎದ್ದಿದ್ದವ್ರು ಗೊತ್ತಿಲ್ಲ. ಸೊ ಗೈಸ್, ಸ್ಯಾಮ್ದು ಒಂದು ಸೈಡ್ ಫೇಸ್ ಸ್ವೆಲ್ಲಿಂಗ್ ಆಗಿಬಿಡಿದೆ. ಸೊ ಅವನಿಗೆ ಮಾತಾಡೋದಕ್ಕೂ ಆಗ್ತಾ ಇಲ್ಲ. ಆ್ಯಂಡ್ ಅವನು ಮಾಸ್ಕ್ ತರೋದು ಮರ್ತ್ಬಿಟ್ಟಿದ್ದಾನೆ ಪಾರ್ಕಿಂಗಲ್ಲಿ. ಸೊ ಮತ್ತೆ ಹೋಗ್ತೀನಿ ಅಂತ ನಾನು ಅಷ್ಟೇ ಎವಿಡೆಂಟಾಗಿ ಕಾಣಿಸ್ತಿಲ್ಲ, ಬೇಡ ಬಿಡು ಅಂತ ಹೇಳಿದೆ. ಯೂಜಿ ಗೈಸ್, ಫೈನಲಿ ನಮ್ದು ಏನು ಕೆಲಸ ಇತ್ತು ಅದು ಮಲ್ಲೇಶ್ವರಮಲ್ಲಿ ಮುಗಿಸ್ಕೊಂಡ್ಮೇಲೆ ಇವಾಗ RR ನಗರಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ತುಂಬ ಥಿಂಗ್ಸ್ಗಳನ್ನೆಲ್ಲ ಏನೇನೋ ಡಿಸೈಡ್ ಮಾಡೋದು, ಏನೇನೋ ಪ್ಲಾನಿಂಗ್ದೆಲ್ಲ ಇದೆ. ಸೊ ಅದೆಲ್ಲ ಸೀಕ್ರೆಟ್ ಅದು ನನ್ನ ವ್ಲಾಗಲ್ಲಿ ಬರುತ್ತೆ. ಸೊ ಅವಾಗ ರಿವೀಲ್ ಮಾಡ್ತೀವಿ. ಸೊ ಆ್ಯಂಡ್ ಸ್ಯಾಮ್, ಹೆಂಗಿದೆ ನಿನ್ನ ನೋವು? ಓಕೆನಾ ಅಥವಾ ಇನ್ನೂ ಇದೆಯಾ ನೋವು? ಒಂದು ರೇಂಜಿಗಿದೆ. ಮಾತಾಡ್ಬೋದು ಬಟ್ ಮಾತಾಡ್ಬೇಡಿ. ಸೊ ಗೈಸ್, ಅವ್ನು ಜಾಸ್ತಿ ಮಾತಾಡಿದ್ರೆ ಅವ್ನಿಗೆ ಬಾಯಿ ನೋವು ಬರುತ್ತೆ. ನಿನ್ನೆ ಆ್ಯಕ್ಚುಲಿ ನಾನು ಹೋಗೋಕ್ಕಾಗಲಿಲ್ಲ. ಯೂಶ್ವಲಿ ನಾನು ಅವ್ನು ಯಾವಾಗಲೂ ಹೋದ್ರು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೆ ಅವನ ಜೊತೆ. ಬಟ್ ನೆನ್ನೆ ನಮ್ಮ ಅಪ್ಪಂಗೆ ಏನೋ ಸ್ವಲ್ಪ ಹುಷಾರಿರಲಿಲ್ಲ, ಹಂಗಾಗಿ ಅವ್ರನ್ನ ಕರ್ಕೊಂಡೋಗಿ ನಾನು ಅವನ್ನ ಮೀಟ್ ಮಾಡೋಕ್ಕೆ ಆಗಲಿಲ್ಲ ನನಗೆ. ಸಾರಿ ಸಮ್ ಫಾರ್ ದಟ್. ಸೊ ಅಷ್ಟೇ ಗೈಸ್, RR ನಗರ್ಗೆ ಹೋಗೋಣ ನಡಿ. ಆಮೇಲೆ ಕೊಡ್ತೀನಿ ಗೈಸ್. ಇಲ್ಲಿರೋರೆಲ್ಲ ಸ್ಯಾಮ್ಗೆ ಹೊಟ್ಟೆ ಉರ್ಸಕ್ಕೆ ಅಂತ ಹೇಳ್ಬಿಟ್ಟು ಇಡ್ಲಿ ಆರ್ಡ್ರ್ ಮಾಡಿದ್ರೆ ಅವ್ನು ಖಾರ ತಿನ್ನೋಕ್ಕಾಗಲ್ಲ. ಖಾರದಿಂದ ಉರಿಯುತ್ತೆ ಗೈಸ್. ಇಲ್ಲಿ ನೋಡಿ, ಘಮ ಘಮ ಅಂತ ಇದೆ ಇಡ್ಲಿ ಸಾಂಬಾರು ವಾಸನೆ. ಇವರೇ ಆರ್ಡ್ರ್ ಮಾಡಿರೋದು ತೋರಿಸ. ಸೊ ಗೈಸ್, ಸ್ಯಾಮ್ದು ನಮ್ಮದು ಎಲ್ಲ ಏನು ಮೀಟಿಂಗ್ ಇತ್ತು ಅದನ್ನು ಮುಗಿಸ್ಕೊಂಡು ಬಂದ್ವಿ. ಇವಾಗ UB ಸಿಟಿ ಮುಂದೆ ಇದ್ದೀವಿ. ಸೊ ಸ್ಯಾಮ್ಗೆ ಅರ್ಜೆಂಟ್ ಆಗ್ತಾ ಇದೆ. ಸೊ ಒಳಗಡೆ ಹೋಗೋಣ ಡಿಸೈಡ್ ಮಾಡ್ತಿದ್ದೀವಿ ಗೈಸ್. ಮಾಲ್ ಒಳಗಡೆ ಹೋಗ್ಬೇಕು ಅಂದ್ರೂ 100 ರೂಪಾಯಿ ಪಾರ್ಕಿಂಗ್ ಕೊಡಬೇಕು. ಇಬ್ರು ಬ್ಯಾಂಕ್ ರಾಫ್ಟ್ ಹಾಕ್ಬಿಟ್ಟಿದ್ದೀವಿ. ಸೊ ಯೋಚನೆ ಮಾಡ್ತಿದ್ದೀವಿ ಹೋಗೋದ ಬೇಡವಾ ಅಂತ ಹೇಳ್ಬಿಟ್ಟು. ಹೋಗೋಣ ಸರ್. ಅವನ ಅಕೌಂಟಲ್ಲಿ 10 ರೂಪಾಯಿ ಇದೆ, ನನ್ನ ಅಕೌಂಟಲ್ಲಿ 180 ರೂಪಾಯಿ ಇದೆ. ನಾನೇ ಕೊಡಬೇಕು. ಹೋಗೋಣ ಗೈಸ್. ಗೈಸ್, ಲ್ಯಾಂಬೋರ್ಗಿನಿ ನೋಡಿ ಗೈಸ್. ಲ್ಯಾಂಬೋರ್ಗಿನಿ, ವಾವ್ ಗೈಸ್. ಇಷ್ಟೇ ಇರೋದು ಇದು, ಇಷ್ಟೇ ಇರೋದು. ಧನುಶ್ರೀ ಫೋಟೋ ತಗೋತೀನಿ ಅಂದ್ಲು. ನಮ್ಮದೇ ತಗೊಂಡು ನಾವು ಫೋಟೋ ತಗೋಬೇಕು. ವಾವ್ ನೋಡಿ ಗೈಸ್. ಗೈಸ್ ಇಲ್ಲಿ ನೋಡಿ, ಕಾರ್ ಹೊಡೋಕೆ ಇನ್ನೊಂದು ಲ್ಯಾಂಬೋರ್ಗಿನಿ ನಿಲ್ಸಿದ್ದಾರೆ ನಂತರ. ವಾವ್, ಅಲ್ಲಿ ಬರ್ತಾವೆ ನೋಡಿ ಗೈಸ್. ಮಾಲ್ಗೆ ಬಂದು ಕಾರ್ಯಗಳೆಲ್ಲ ತುಂಬ ಸುಗಮವಾಗಿ ಆಗಿದೆ ಅಂತ ಭಾವಿಸ್ತೀನಿ. ಬಿಕಾಸ್ ನಾನಂತೂ ವಾಶ್ರೂಮ್ಗೆ ಹೋಗಿರಲಿಲ್ಲ. ಸೊ ಇವಾಗ ಮತ್ತೆ ವಾಪಸ್ ಹೋಗ್ತಿದ್ದೀವಿ. ಮಾಲಿಗೆ ಬಂದು ವಾಶ್ರೂಮ್ಗೆ ಹೋಗಿ ಸ್ಯಾಮ್ ಇವತ್ತು ನನ್ನ ಕೈಲಿ 100 ರೂಪಾಯಿ ಪೇ ಮಾಡಿಸ್ತಿದ್ದಾರೆ. ಲ್ಯಾಂಬೋರ್ಗಿನಿ ಗೈಸ್, ಒನ್ ಡೇ ಗೈಸ್. ಲ್ಯಾಂಬೋರ್ಗಿನಿ ಒನ್ ಡೇ ಗೈಸ್. ಪಾರ್ಕಿಂಗಲ್ಲಿರೋದೆಲ್ಲ ಸೂಪರ್ ಕಾರ್ಗಳೇ, ಎಲ್ಲ ಸಕ್ಕತ್ತಾಗಿರೋ ಕಾರ್ಗಳು ನೋಡಿ. ಅದು 1 ಕೋಟಿ ಕಾರ್, ಅದು 1 ಕೋಟಿ ಚಿಲ್ಲರೆ ಕಾರ್ ಅದು. ಮತ್ತು ಕಣ್ಣು ಆ ಕಡೆ ತಿರ್ಸಿದ್ರೆ ಒಳ್ಳೊಳ್ಳೆ ಕಾರ್ಗಳಿದ್ದಾವೆ ನೋಡಿ ಗೈಸ್. ಏನು ಸಕ್ಕತ್ತಾಗಿ ಕಾಣುತ್ತದು. ಯಪ್ಪ ಅಲ್ಲ ಶ್ರೀ, ಸಕ್ಕತ್ತಾಗಿ ಕಾಣುತ್ತೆ. ಚಿಕ್ಕದು ಒನ್ ಡೇ ಇನ್ ಲೈಫ್ ಫಾರ್ ಶೋರ್ ಗೈಸ್. ಸೊ ಈಗ ನಮ್ಮ ಧನುಶ್ರೀ ಹುಡುಗನ ವಾಯ್ಸಲ್ಲಿ ಮಾತಾಡ್ತಾಳೆ ನೋಡಿ. ಫಸ್ಟ್ ಹುಡುಗಿ ವಾಯ್ಸ್ ಅಲ್ಲ, ನಾರ್ಮಲ್ ವಾಯ್ಸ್ ಅಲ್ಲ. ಅವಳು ಆ ಟೈಪ್ ಅಲ್ಲ. ಫಸ್ಟ್ ಸಾಫ್ಟ್ ವಾಯ್ಸ್, ಆಮೇಲೆ ನಾರ್ಮಲ್ ವಾಯ್ಸ್, ಆಮೇಲೆ ಹುಡುಗನ ವಾಯ್ಸ್. ಓಕೆ, ಫಸ್ಟ್ ಸಾಫ್ಟ್. ಹಾಯ್
ಐ ಓಯ್ ಲಾಸ್ಟಲ್ಲಿ ಏನಾದ್ರು ಹುಡುಗನ ವಾಯ್ಸಾ ಐ ಕಿಸ್ಸು. ಅಲ್ಲ ಹುಡುಗನ ವಾಯ್ಸಲ್ಲಿ ಒಂದು 4 ಲೈನ್ ಹೇಳು, 2 ಲೈನ್ ಸಮೀರ್ ಬಾಯ್ ನನ್ನ ಬಗ್ಗೆ ಹುಡುಗನ ವಾಯ್ಸಲ್ಲಿ ದಟ್ ಇಸ್ ವೆರಿ ಡಿಫಿಕಲ್ಟ್. ಟ್ರೈ ಮಾಡಿ ಕಷ್ಟ ಮಚ್ಚ ನೀನು ನಮ್ಮ ಫೀಮೇಲ್ ವಾಯ್ಸಲ್ಲಿ ಮಾತಾಡು. ಏನಂತ ಹೇಳ್ಬೋದು? ನಿನ್ನ ಬಗ್ಗೆ ನಿನ್ನ ಹೆಸರೇನು, ಇನ್ಸ್ಟಾಗ್ರಾಮ್ ಐಡಿ ಹೇಳಿ. ಹಾಯ್ ಸಮೀರ್, ನಾನು ನಿಮ್ಮ ಬಿಗ್ ಫ್ಯಾನ್ ಗೊತ್ತಾ? ಈಗ ನೀನು ಹೇಳಿ ಹುಡುಗನ ವಾಯ್ಸಲ್ಲಿ ಹೇಳು. ಹಾಯ್ ಸಾಮ್, ನಾನು ಯಾರು ಗೊತ್ತಾ? ಗೈಸ್ ತನುಶ್ರೀ ನೋಡಿ ಗೈಸ್, ತಿನ್ನಕ್ಕೆ ಏನು ತರಿಸಿದಾಳೆ ಅವಳಿಗೆ ಡಯಟಲ್ಲಿ. ಒಂಚೂರು ತಿನ್ಬಿಡಿದ್ರಲ್ಲ, ತಿನ್ಬಿಡ್ಬಿಡ್ಲಿ. ತಿನ್ನಂಗಿದ್ದಿದ್ರೆ ತಿನ್ಬಿಡ್ತಿದ್ದೆ ಶ್ರೀ. ಯಾವಾಗ ಶುರು ಆಗ್ಬಿಟ್ಟಿದ್ದೆ ಗೈಸ್. ನಾವು ನಮ್ಮ ಫ್ರೆಂಡ್ ಮನೆಗೆ ಬಂದಿದ್ದೀವಿ, ಈಗ ಊಟ ಮಾಡಿ ಹೊರಡೋದು, ನೋಡ್ಬೇಕು ಏನು ಮಾಡೋದು ಅಂತ. ಗೈಸು ನಾನು ಇಡ್ಲಿ ತಿನ್ನಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಏನಾದ್ರು ತಿನ್ನಬೇಕಲ್ಲ, ಇಲ್ಲಾಂದರೆ ನಾನು ಸತ್ತೋಗ್ಬಿಡ್ತೀನಿ ಅಷ್ಟೇ, ಹೊಟ್ಟೆ ಸೋಲೆ. ಗೈಸ್ ಇವತ್ತು ಇಲ್ಲೇ ಸುಜಿತ್ ಮನೇಲೆ ಉಳ್ಕೋತಿದ್ದೀವಿ. ಆ್ಯಂಡ್ ಧನುಶ್ರೀ ಬೇಡ ಅಂದರೂ ದೇವ್ರ ಮೂವಿ ಹಾಕಿದ್ದಳು ನೋಡಿ ಫಸ್ಟ್ ಟೈಮ್. ಸುಜಿತ್ ಬೇಗ ಬಾ. ಆ್ಯಂಡ್ ನಮ್ಮ ಡೋರೆಮೋನು ಗೋವಾದಿಂದ ಆಚೆ ಬಂದವನೇ, ಅಂದರೆ ವಾಶ್ರೂಮ್ಗೆ ಹೋಗಿದ್ದ. ಆಯ್ತಲ್ಲ ಕ್ಲೀನಿಂಗು. ಎಲ್ಲರ ಹತ್ರ ಕೇಳ್ತಾ ಇದ್ದೆ, ನಿಂದೊಂದು ಲೇಡೀಸ್ ವಾಯ್ಸ್ ಮಾತಾಡು. ಎಲ್ಲರೂ ಒಂದು ಲೇಡೀಸ್ ವಾಯ್ಸ್ ಇರ್ತಾರಲ್ಲ, ನಿಂದೊಂದು ಲೇಡೀಸ್ ವಾಯ್ಸ್. ನಂಗೆ ಲೇಡೀಸ್ ವಾಯ್ಸ್ ಇಲ್ಲ ಬ್ರೋ. ಇರುತ್ತೆ, ಮಾತಾಡು, ಟ್ರೈ ಮಾಡು. ಹಲೋ, ಎಲ್ಲರದ್ದು ಇರುತ್ತೆ. ಓಯ್ ಗೈಸ್, ರಾತ್ರಿ ಮಲಗಿ ನಾವು ಈಗ ಎದ್ದಿದ್ದೀವಿ ಗೈಸ್. ಒಂಚೂರು ಊತ ಇದೆ, ನೈಟಲ್ಲಿ ನಿಂತಿರಲಿಲ್ಲ. ಮತ್ತೆ ಮಧ್ಯರಾತ್ರಿ 2 ಗಂಟೆಗೆ ಎದ್ದೊಂದು ಪೇನ್ ಕಿಲ್ಲರ್ ತಿಂದಿದ್ದೀನಿ. ಸೊ ಈಗ ಒಂಚೂರು ಮಾತಾಡ್ಬೋದು, ಅಂದರೆ ಏನಂದರೆ ಮಾತಾಡ್ಬೋದು. ನನಗೆ ಡಾಕ್ಟ್ರು ತುಂಬ ಎದುರಿಸ್ಬಿಟ್ಟಿದ್ರು, ಮಾತಾಡೋಂಗೆ ಇಲ್ಲ, ಆಗಲ್ಲ ಅಂತ. ಬಟ್ ಏನಂದರೆ ಮಾತಾಡ್ತಾ ಇದ್ದೀನಿ, ನನಗೇನೋ ಒಂಚೂರು ಅಭ್ಯಾಸ ಇದೆಯಲ್ಲ ಪೇನ್ದು. ನನ್ನ ಲೈಫಲ್ಲಿರೋ ಪೇನ್ಗಿಂತ ಈ ಪೇನ್ ದೊಡ್ಡ ವಿಷಯನ ಗೈಸ್. ಸೊ ಅದಕ್ಕೆ ಮಾತಾಡ್ತಾ ಇದ್ದೀನಿ. ಬಟ್ ಏನಂದರೆ ಜಾಸ್ತಿ ಮಾತಾಡಿದಷ್ಟು ಒಂಚೂರು ಪೇನ್ ಜಾಸ್ತಿ ಆಗ್ಬೋದು ಅಂತ ಅವ್ರು ಹೇಳಿದರು. ಸೊ ಅದಕ್ಕೆ ನಾನು ಒಂಚೂರು ಕಂಟ್ರೋಲ್ ಮಾಡ್ತಾಯಿದ್ದೀನಿ ಜಾಸ್ತಿ ಮಾತಾಡ್ತಿರೋ ಥರ. ಆ್ಯಂಡ್ ಅದು ಬಿಟ್ಟರೆ ನಾಳೆ ಅಂದರೆ ಇವತ್ತು ಎಲ್ಲೋ ಹೋಗ್ತಾ ಇದ್ದೀವಿ, ನೀವು ನೋಡಿ ಎಲ್ಲಿ ಅಂತ. ಒಂಚೂರು ಆಡಾಗ್ಬಿಟ್ಟಿದೆ ಸ್ಪೇಸು. ನನಗೆ ಒಂಚೂರು ಬೆಳಗ್ಗೆ ಎದ್ದ ತಕ್ಷಣ ಭಯ ಆಗೋಯ್ತು, ಇಷ್ಟಪ್ಪ ಊದ್ಕೊಂಬಿಟ್ಟಿತ್ತು. ಈಗ ಹೆಂಗಿದೆ, ಊದಿದೆಯಾ? ನಿಮಗೇನು ಅನ್ನಿಸ್ತದೆ ಕಮೆಂಟ್ ಹಾಕಿ. ಬಟ್ ಒಂಚೂರು ತಿಡಿಕ್ ಅನ್ನತ್ತೆ. ಬೇಜಾರೇನಂದರೆ ನಾವು ತಿನ್ನೋಕ್ಕಾಗ್ತಿಲ್ಲ, ಅಂದರೆ ಇಷ್ಟೇ. ಈಗ ಒಂದ್ಸರಿ ಜಾಸ್ತಿ ತೆಗಿತಿದ್ದೀನಿ ಬಾಯಿ, ಇನ್ನೂ ಜಾಸ್ತಿ ತೆಗಿಯೋಕ್ಕಾಗಲ್ಲ. ನಾನು ನೋಟಿಸ್ ಮಾಡಿದ್ದೇನು ಅಂದರೆ ಪೇನ್ ಕಿಲ್ಲರ್ ಇಲ್ಲ ಅಂದರೆ ಸರ್ವೈವ್ ಮಾಡೋಕ್ಕಾಗಲ್ಲ. ಪೇನ್ ಕಿಲ್ಲರ್ ನಾನು ದಿನಕ್ಕೆ 3-4 ತೊಗೋತಾ ಇದ್ದೀನಿ, ಅದಕ್ಕೆ ನಾನು ಇಷ್ಟು ಮಾತಾಡೋಕ್ಕಾಗ್ತಿರೋದು. ಇಲ್ಲಾಂದರೆ ಪೇನೆಲ್ಲ ಸತ್ತೋಗ್ಬಿಡ್ತಿದೆ ಫಾರ್ ಶೋರ್. ಪೇನ್ ಕಿಲ್ಲರ್ ಎಫೆಕ್ಟ್ ಹೋಗಿದ ತಕ್ಷಣ ನಾವು ಶುರು ಆಗ್ಬಿಡುತ್ತೆ, ಅದಕ್ಕೆ ಟಕ್ಕತ್ತು ಇನ್ನೊಂದು ಪೇನ್ ಕಿಲ್ಲರ್ ತಿಂತಾ ಇದ್ದೀನಿ. ಆ ಥರ ಆಗೋಗಿದೆ ಕತೆ. ಸೊ ಈಗ ಗೈಸ್ ವ್ಲಾಗ್ನ ಎಂಡ್ ಮಾಡೋಣ. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಧನುಶ್ರೀ. ಪಾಪ ವ್ಲಾಗ್ ಮಾಡಿಕೊಟ್ಲು ನನಗೆ ಎಷ್ಟೋ ಸರಿ ನಾನು ಮಾತಾಡೋಕ್ಕಾಗದಿರೋ ಕಡೆ. ಥ್ಯಾಂಕ್ ಯು. ನಿಮಗೂ ವ್ಲಾಗ್ನ ನೋಡಿ ನನ್ನ ಕಷ್ಟನ ಅರ್ಥ ಮಾಡಿಕೊಂಡು ತುಂಬ ಜನ ಕಮೆಂಟ್ ಹಾಕಿದ್ದಕ್ಕೆ. ಆ್ಯಂಡ್ ಗೈಸ್ ಮೀಟಪ್ ಬಗ್ಗೆ ಹೇಳಿದ್ದೆ, ನಾನು ಫೆಬ್ಬಲ್ಲಿ ಮಂತ್ರಿ ಮಾಲಲ್ಲಿ ಮೀಟಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನಾನು ಮತ್ತು ಧನುಶ್ರೀ. ಏನು ಅಂತ ನೆಕ್ಸ್ಟ್ ಅಪ್ಡೇಟ್ನ ನಿಮಗೆ ಕೊಡ್ತೀವಿ. ಸಿ ಯು ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಗೈಸ್ ಇವತ್ತಿನ ಬೆಸ್ಟ್ ಮೂಮೆಂಟ್ ಏನು ಅಂದರೆ, ನಾವು ಲ್ಯಾಂಬೋಗಿನಿ ನೋಡಿದ್ದು ಸಾಕಾಗಿತ್ತು ಗೈಸ್. ನನ್ನ ಕನಸು ಸೆಕೆಂಡ್ ಜುಮ್ ಬಂದ್ಬಿಡ್ತು ನೋಡ್ಬಿಟ್ಟು. ಆ್ಯಂಡ್ ಗೈಸ್ ಈ ಸರಿ ಮೀಟಪ್ ನಾರ್ಮಲ್ ಆಗಿರಲ್ಲ, ಇಟ್ಸ್ ಗೋನಾ ಬಿ ಮ್ಯಾಸಿವ್ ಆ್ಯಂಡ್ ವಿತ್ ಅ ಪ್ರಾಪರ್ ಪ್ಲ್ಯಾನ್. ಆ್ಯಂಡ್ ನಿಮಗೆ ನಮ್ಮ ಕಡೆಯಿಂದ ಏನೋ ಸರ್ಪ್ರೈಸ್ ಇರುತ್ತೆ ಗೈಸ್. ಬಾಯ್.